ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯ ಲೋಕಸಭಾ ಟಿಕೆಟ್ಗೆ ದೋಸ್ತಿಗಳಲ್ಲೇ ಶುರುವಾಗಿದೆ ಫೈಟ್. ಕಾಂಗ್ರೆಸ್ಗೆ ಮಂಡ್ಯ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ ಅಂತಿದೆ ಜೆಡಿಎಸ್. ಮಂಡ್ಯ ಜಿಲ್ಲೆಯಲ್ಲಿ 7 ಜನ ಜೆಡಿಎಸ್ ಶಾಸಕರಿದ್ದಾರೆ ರೀ. ಕಾಂಗ್ರೆಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಟ್ಟುಕೊಡಲ್ಲ ಅಂತ ಕಾಂಗ್ರೆಸ್ಗೆ ಸಚಿವ ಎಚ್.ಡಿ. ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ವರಿಷ್ಠರು ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ಗೆ ಬಿಟ್ಟುಕೊಡಲು ಹೇಗೆ ಸಾಧ್ಯ ಅಂತ ಸಚಿವ ಡಿ.ಸಿ. ತಮ್ಮಣ್ಣ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸೀಟು ಕೇಳೋದು ಅವರ ಧರ್ಮ, ಕೊಡೋದು ಬಿಡೋದು ನಾಯಕರಿಗೆ ಸೇರಿತು. ಸುಮಲತಾ ಸ್ಪರ್ಧೆ ಬಗ್ಗೆಯೂ ಗೊತ್ತಿಲ್ಲ ಅಂತ ಡಿ.ಸಿ. ತಮ್ಮಣ್ಣ ಸ್ಪಷ್ಟಪಡಿಸಿದ್ದಾರೆ. ಅತೃಪ್ತ ಶಾಸಕರು ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯಿಸಿದ್ದಾರೆ. ಒಟ್ಟಾರೆಯಾಗಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸಾಕಷ್ಟು ಒಂದು ರೀತಿ ಸಂಘರ್ಷ ಏರ್ಪಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ಒಂದು ಕಡೆ ಕಾಂಗ್ರೆಸ್ನವರು ಕೂಡ ಮಂಡ್ಯ ಬಿಟ್ಟುಕೊಡುವಂತ ಪ್ರಶ್ನೆಯೇ ಇಲ್ಲ. ಮಂಡ್ಯ ಅಥವಾ ಹಾಸನ 2 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ ನಮಗೆ ಬಿಟ್ಟುಕೊಡ್ಲೇಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ಒಂದು ಸಂದರ್ಭ ಇರುವಂಥ ಸಂದರ್ಭದಲ್ಲಿ ಜೆಡಿಎಸ್ನ ಪ್ರಮುಖರು ಕೂಡ ಮಂಡ್ಯ ಬಿಟ್ಟುಕೊಡೋ ಮಾತೇ ಇಲ್ಲ, 7 ಕ್ಷೇತ್ರವನ್ನ ಕೂಡ ನಾವು ಗೆದ್ದಿದ್ದೇವೆ, ಅದು ಹೇಗೆ ಮಂಡ್ಯ ಬಿಟ್ಟುಕೊಡಕ್ಕಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ನಿಲ್ಲಬೇಕು ಅಂದ್ರೆ ನಿಲ್ತಾರೆ, ಪಕ್ಷ ಹೇಳಿ ನಿಲ್ತೀವಿ. ಅದಕ್ಕೇನು ಹೆದರಿಕೆ ಹೊಡೋಯ್ತೀವಿ. ಹಿಂದ್ಗಡೆ ಬಾಗ್ಲಲ್ಲೇನು ಹೋಗಲ್ವಲ್ಲ, ನನ್ನ ಮಗ ಏನು ಹಿಂದ್ಗಡೆ ಬಾಗ್ಲಲ್ಲಿ ಹೋಗಲ್ವಲ್ರಿ. ಲಾಸ್ಟ್ ಟೈಮೇ ಬೇಲೂರಲ್ಲಿ ನಿಲ್ಲಿಸ್ಬೋದಾಯ್ತು. ನಾವು ಆ ಥರ ಪಕ್ಷ ಹೇಳಿದರೆ ಯಾವುದಕ್ಕೆ ಬೇಕಾದ್ರೂ ಸಿದ್ಧ. ದೇವೇಗೌಡರು ಏನು ಹೇಳ್ತಾರೆ, ಕುಮಾರಸ್ವಾಮಿ ಏನು ಹೇಳ್ತಾರೆ, ಅಲ್ಟಿಮೇಟ್ ಅವರು ನಮ್ಮ ಯಾರು ನನ್ನ ಮಿಸ್ಸಸ್ಸು ನನ್ನ ಮಗ ಹೇಳಿಲ್ವಾ, ದೇವೇಗೌಡರು ನಿಲ್ಲಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರು ಏನು ಸೂಚನೆ ಕೊಡ್ತಾರೆ ಅದು ಮಾಡ್ತೀವಿ. ರೇ 7 ಜನ MLAಗಳು JDSನಲ್ಲಿದ್ದಾರೆ ರೀ. 6 ಜನ JDS ಹಾಸನಿದ್ದಾರೆ. ನಿಲ್ಲಬೇಕು ಅಂದ್ರೆ ನಿಲ್ತಾರೆ, ಪಕ್ಷ ಹೇಳಿ. ಯಾರು ಕೇಳೋದ್ರಲ್ಲಿ ಅರ್ಥ ಏನಿದೆ ನಿಮಗೆ ಗೊತ್ತಲ್ಲ ಅಲ್ವಾ. ಇದು ಕೇಳುವ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಚುನಾಯಿತರಾಗಿರುವಾಗ ಬೇರೆ ಪಕ್ಷಕ್ಕೆ ಬಿಡುವಂಥ ಅದನ್ನು ಕೇಳುವಂಥವರು ಕೂಡ ಯೋಚನೆ ಮಾಡಬೇಕು. ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ ಅದು ಗೊತ್ತಿಲ್ಲ, ಗೊತ್ತಿಲ್ಲ. ಸುಮಲತಾ ಸ್ಪರ್ಧೆ ಮಾಡ್ತೀನಿ ಅಂತ ಅದು ಗೊತ್ತಿಲ್ಲ. ನಿಮಗೆ ನಾನು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡಿರುವಂಥವನು. ಅದು ಸುಮ್ಮನೆ ಬಿಡು, ಸ್ಪರ್ಧೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು. ಯಾರು ಕೇಳೋದ್ರಲ್ಲಿ ಅರ್ಥ ಏನಿದೆ ನಿಮಗೆ ಗೊತ್ತಲ್ಲ ಅಲ್ವಾ. ಇದು ಕೇಳುವ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಚುನಾಯಿತರಾಗಿರುವಾಗ ಬೇರೆ ಪಕ್ಷಕ್ಕೆ ಬಿಡುವಂಥ ಅದನ್ನು ಕೇಳುವಂಥವರು ಕೂಡ ಯೋಚನೆ ಮಾಡಬೇಕು.